ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ತಿಳಿಸ್ತಾ ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗಿಂದು ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ನಿನ್ನೆಯಿಂದನೂ ಕೂಡ ಅಂದರೆ ನವೆಂಬರ್ 10ನೇ ತಾರೀಕು 2025ರಂದು ಎಲಿಜಿಬಲ್ ಲಿಸ್ಟ್ BEdಗೆ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಆದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ರಿ. ಒಂದು ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ನವೆಂಬರ್ 10, 2025ರಂದು ಎಲಿಜಿಬಲ್ ಲಿಸ್ಟನ್ನು CAC ಹಂತದಿಂದ ಪ್ರಕಟ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಾಗಿ ನವೆಂಬರ್ 10ನೇ ತಾರೀಕು 2025ರಂದು ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗನೇ ಇಲ್ಲ ವಿದ್ಯಾರ್ಥಿಗಳಿಗೆ. ಇಂದು ನವೆಂಬರ್ 11ನೇ ತಾರೀಕಿನಂದು ಎಲಿಜಿಬಲ್ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಅಂತ ಅಭ್ಯರ್ಥಿಗಳಿಗೆ ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕಿರುತ್ತಾಗಿರುತ್ತೆ ಅಂತ ಒಂದು ಪ್ರಶ್ನೆಗಳಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಈ ಒಂದು ವೇಳಾಪಟ್ಟಿನ ಪ್ರಕಟ ಮಾಡಿದ್ರಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ದಾಖಲಾತಿಯ ಪ್ರಕ್ರಿಯೆ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಂತಂದ್ಬಿಟ್ಟು ಅದನ್ನು ಮುಂದೂಡಿಕೆ ಮಾಡ್ತಾರೆ ಅಥವಾ ಒಂದು ಬದಲಾವಣೆಗಳು ಏನಾರು ಮಾಡ್ತಾರೆ ಅಂತ ನಾವು ವಿದ್ಯಾರ್ಥಿಗಳ ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಪ್ರಮುಖವಾಗಿರುವಂಥ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ BEdಗೆ ಸಂಬಂಧಪಟ್ಟಂತೆ TETಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ನಿಖರವಾಗಿ ಪ್ರಮುಖವಾಗಿ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬೋದಾಗಿರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿನ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗ್ತಾ ಇರುತ್ತೆ. ನಿಮಗೆ ಒಂದು ನಂಬಿಕೆ ಬಂದಂಥ ಪಕ್ಷದಲ್ಲಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಎಲ್ಲ ಮಾಹಿತಿನ ಪಡ್ಕೋಬಹುದು ಅಂತ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ನಿಮ್ಮ ಇಷ್ಟ ಅಂತ ನಾನು ತಿಳಿಸ್ತಾ ಇದ್ದೇನೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಹಾಗೆ ವಿದ್ಯಾರ್ಥಿಗಳು ಪ್ರಮುಖವಾಗಿ ಮತ್ತೊಂದು ಮಾಹಿತಿಯನ್ನು ತಿಳಿಸುವಂತಾದರೆ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ಏನಿತ್ತಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅಂದರೆ ಕಳೆದ ವರ್ಷಗಳೆಲ್ಲ ಒಂದು ಚೇಂಜಸ್ ಆಗಿರುವಂಥದ್ದಾಗಿರುತ್ತೆ. ಅಂದರೆ ಮೊದಲೆಲ್ಲ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಲಿಸ್ಟ್ ಅಂತೆಲ್ಲ ಪ್ರಕಟ ಮಾಡ್ತಿರು. ಆ ಪ್ರಕಾರದಲ್ಲಿ ಆ ನಂತರ ವೆರಿಫಿಕೇಶನ್ ಹೋಗ್ತಾ ಇದ್ರು. ಈ ಬಾರಿ ಒಂದು ಚೇಂಜಸ್ಗಳಾಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಅಂತ ಪ್ರಮುಖವಾಗಿ ಈ ಬಾರಿ ಆದಂಥ ಚೇಂಜಸ್ ಅಂದರೆ ಅರ್ಜಿನ ಸಲ್ಲಿಸಿದ 7 ದಿನದ ಒಳಗಡೆ ವೆರಿಫಿಕೇಶನ್ ಆಗಬೇಕು ಅಂತಲೂ ಕೂಡ ಮಾಹಿತಿನ ತಿಳಿಸಿದ್ರು. ಅದು ಪ್ರಮುಖವಾಗಿ ಮಹತ್ವದ ಬದಲಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಕೂಡ ಮಿಸ್ ಆಗಿರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ಎಷ್ಟೋ ಜನಕ್ಕೆ ವೆರಿಫಿಕೇಶನ್ ಲಿಸ್ಟ್ ಬರುತ್ತೆ ಅಂತೆಲ್ಲ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರು ಅಭ್ಯರ್ಥಿಗಳು. ಅಕ್ಟೋಬರ್ 3ರಿಂದ ನವೆಂಬರ್ 3ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟರು. ಆ ದಿನದಲ್ಲಿ ಅಪ್ಲಿಕೇಶನ್ ಹಾಕಿದ 7 ದಿನದಲ್ಲಿ ವೆರಿಫಿಕೇಶನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟರು. ಇವಾಗ ನವೆಂಬರ್ 3ನೇ ತಾರೀಕು ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಅವ್ರಿಗೆ ನವೆಂಬರ್ 10ನೇ ತಾರೀಕು ತನಕ ಆಲ್ಮೋಸ್ಟ್ ಸಮಯ ಇರುತ್ತೆ, ವೆರಿಫಿಕೇಶನ್ ಮಾಡಿಸ್ಕೋಬೋದಿರುತ್ತೆ. ಈ ಒಂದು ಕಾರಣಕ್ಕೆ ಏನಾದರೂ ಎಲಿಜಿಬಲ್ ಲಿಸ್ಟ್ ಬರ್ನಿಲ್ವಾಗಿದ್ರೆ ನವೆಂಬರ್ 10ಕ್ಕೆ ಅಂತಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇತ್ತು. ಆದರೆ ಒಂದು ಸಿಸ್ಟಮ್ನಲ್ಲಿ ಒಂದು ಗಣಕೀಕೃತವಾಗಿ ಒಂದು ಲಿಸ್ಟ್ ಪ್ರಕಟ ಆಗೋದ್ರಿಂದ ಅದೇನು ಸಮಸ್ಯೆ ಇಲ್ಲ ಅಂತ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಆದರೆ ಏನು ಕಾರಣಕ್ಕೆ ಇನ್ನು ಲಿಸ್ಟ್ ಬಂದಿಲ್ಲ ಅಂತಕ್ಕಂಥದ್ದು ಅಭ್ಯರ್ಥಿಗಳಲ್ಲಿ ಇರತಕ್ಕಂಥ ಒಂದು ಗೊಂದಲ ಅಂತಾನೆ ತಿಳಿಸಬಹುದಾಗಿರುವಂಥದ್ದಾಗಿರುತ್ತೆ. ಹಾಗಾದರೆ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ನವೆಂಬರ್ 10ನೇ ತಾರೀಕಿನಂದು ಸುಮಾರು ರಾತ್ರಿ 10:30 ತನಕ ಆಲ್ಮೋಸ್ಟ್ ನಾವು ಕೂಡ ಚೆಕ್ ಮಾಡಿದ್ವಿ ಪದೇ ಅಂತ ಹೇಳ್ಬೋದಾಗಿರುತ್ತೆ. 11 ಗಂಟೆ ಸಂದರ್ಭ ಆದರೂ ಕೂಡ ಮತ್ತೆ ನಾವು ಕೂಡ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದೀವಿ. ಲಿಸ್ಟ್ನ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಏನು ಎತ್ತ ಅಂತ ಇಲ್ಲ. ಹಾಗೆ ವಿದ್ಯಾರ್ಥಿಗಳು ಇನ್ನೂ ಪ್ರಶ್ನೆಗಳಿದ್ರೆ ಲಿಸ್ಟ್ನ ಯಾವ ಥರ ಚೆಕ್ ಮಾಡ್ಕೊಳ್ಳೋದು, ಯಾವ ವೆಬ್ಸೈಟ್ ಏನು ಅಂತಂದರೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಒಂದು ಅಧಿಕೃತ ವೆಬ್ಸೈಟ್ ಏನಿದೆಯಲ್ಲ ಆ ವಿಭಾಗದಲ್ಲಿ ಅಂದರೆ ಶಾಲಾ ಶಿಕ್ಷಣ ಇಲಾಖೆ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ CSL ಅಥವಾ ಕೇಂದ್ರೀಕೃತ ದಾಖಲಾತಿ ಘಟಕ ವಿಭಾಗಕ್ಕೆ ಹೋಗೋದ್ರ ಮುಖಾಂತರ ಲಿಸ್ಟನ್ನು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಅಥವಾ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿಲ್ಲ ಇನ್ನೊಂದು ಮತ್ತೊಂದರೆ ಕನ್ನಡದ ಅಫಿಷಿಯಲ್ನ ಒಂದು ಅಪ್ಡೇಟ್ಸ್ ಟೆಲಿಗ್ರಾಮ್ ಗ್ರೂಪ್ ಏನಿದೆಯಲ್ಲ ಅದರಲ್ಲಿ ನಿಮಗೆ ಅಪ್ಲೋಡ್ ಆಗಿರುತ್ತೆ. ಅದರಲ್ಲಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. PDF ಬಂದಂಥ ಸಂದರ್ಭದಲ್ಲಿ ಅಂದರೆ ಲಿಸ್ಟ್ ಬಂದಂಥ ಸಂದರ್ಭದಲ್ಲಿ PDF ಅಪ್ಲೋಡ್ ಮಾಡಿರ್ತೀವಿ ಒಂದು ಲಿಸ್ಟನ್ನೇ. ಸೊ ವಿದ್ಯಾರ್ಥಿಗಳು ಆರಾಮಾಗಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಹೆಸರನ್ನ ಒಂದು ರಿಜೆಕ್ಷನ್ ಲಿಸ್ಟ್ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಎರಡನ್ನ ಕೂಡ ನಾವು ಅಪ್ಲೋಡ್ ಮಾಡಿರ್ತೇವೆ. ನಿಮ್ಮ ಒಂದು ಹೆಸರನ್ನ ಒಂದು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಮತ್ತು ನಂತರದಲ್ಲಿ ಬರ್ತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ಸ್ ಏನಿರುತ್ತಲ್ಲ ಏನು ಮಾಡಬೇಕಿರುತ್ತೆ ಅಭ್ಯರ್ಥಿಗಳು ಎಲಿಜಿಬಲ್ ಆದಂಥವ್ರು ಏನು ಮಾಡಬೇಕು, ರಿಜೆಕ್ಟ್ ಆದವ್ರು ಏನು ಮಾಡಬೇಕು, ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ಮತ್ತೊಂದು ಪ್ರಮುಖ ಮಾಹಿತಿ ಅಂದರೆ ನವೆಂಬರ್ 10ನೇ ತಾರೀಕಿನಂದು ಹಾಗೆ ಲಿಸ್ಟ್ ಬರಲಿಲ್ಲ. ಇಂದು ನವೆಂಬರ್ 11ನೇ ತಾರೀಕಿನಂದು ಲಿಸ್ಟ್ ಪ್ರಕಟ ಆಗ್ಬೋದಾ, ಪ್ರಕಟ ಆಗುತ್ತಾ ಅಂತೆಲ್ಲ ಮಾಹಿತಿನ ಕೇಳ್ತೀರಾ. ಇಲಾಖೆಯವರು ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ಹೇಳಿದರೆ ನವೆಂಬರ್ 10ನೇ ತಾರೀಕಿನಂದು CAC ಹಂತದಿಂದ ಎಲ್ಲ ಒಂದು ಜಿಲ್ಲೆಗಳ ಮಟ್ಟದಿಂದನೂ ಅವರು ದತ್ತಾಂಶ ಸಂಗ್ರಹಣೆ ಮಾಡಿಕೊಂಡು CAC ಹಂತದಿಂದ ದತ್ತಾಂಶ ಸಂಗ್ರಹಣೆ ಮಾಡಿಕೊಂಡು CAC ಹಂತದಿಂದನೇ ಎಲಿಜಿಬಲ್ ಲಿಸ್ಟ್ ಅರ್ಹತಾ ಪಟ್ಟಿನ ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟರು. ಆದರೆ ಯಾವುದೇ ರೀತಿಯಾಗಿ ಅವರು ನವೆಂಬರ್ 11, 12ನೇ ತಾರೀಕು ಬಗ್ಗೆ ಅಂದರೆ ಅವ್ರು ತಿಳಿಸಿರೋ ಮಾಹಿತಿ ಪ್ರಕಾರ ನವೆಂಬರ್ 11 ಮತ್ತು 12ನೇ ತಾರೀಕಿನಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ರಿಜೆಕ್ಷನ್ ಲಿಸ್ಟಲ್ಲಿ ಯಾವ್ದಾದ್ರು ವಿದ್ಯಾರ್ಥಿಗಳು ಹೋದಂಥ ಪಕ್ಷದಲ್ಲಿ ಆಕ್ಷೇಪಣೆ ಅಂದರೆ ಅರ್ಹತಾ ಪಟ್ಟಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೂಡ ಇರುತ್ತೆ 11, 12ನೇ ತಾರೀಕು ಅಂತಲೇ ಮಾಹಿತಿನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿ ಕೂಡ ಮಾಹಿತಿನ ಅವರು ತಿಳಿಸಿರುವಂಥದ್ದಾಗಿತ್ತು. ಬಟ್ ಇವಾಗ ಒಂದು ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ದಿನ ಪ್ರಕಟ ಆಗದಿರೋದ್ರಿಂದ ಆಗಿದ್ರೆ ಆ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅಂತ ಒಂದು ಪ್ರಶ್ನೆಗಳು ಕೂಡ ಇರುವಂಥದ್ದಾಗಿರುತ್ತೆ. ದಿನಾಂಕ ಮತ್ತೆ ಮುಂದೂಡಿಕೆ ಆಗುತ್ತಾ, ಒಂದು ವೇಳಾಪಟ್ಟಿನ ಏನು ಪ್ರಕಟ ಮಾಡಿರಲ್ಲ ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿ ಅಂದ್ಬಿಟ್ಟು ಅದನ್ನಾಗಿರೋ ಚೇಂಜಸ್ ಏನಾರು ಮಾಡ್ತಾರೆ, ಬದಲಾವಣೆ ಆಗುತ್ತೆ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಆಗ್ತಿರುವಂಥದ್ದು ಅಪ್ಲಿಕೇಶನ್ ಆಗ್ತಂತರು. ಸೊ ಇಲಾಖೆ ಕಡೆ ನಿನ್ನೆ ಮಾಹಿತಿನ ಕೊಟ್ಟಿದ್ರು, ಅಧಿಸೂಚನೆಯಲ್ಲಿ ಪ್ರಕಟಣೆ ಮಾಡಿದ್ರು ವಿದ್ಯಾರ್ಥಿಗಳ ಒಂದು ದಾಖಲಾತಿ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಮೆನ್ಷನ್ ಮಾಡಿರಲು ಗಮನಿಸಬಹುದಾಗಿರುತ್ತೆ. ನಂತರದಲ್ಲಿ ಒಂದು ಕೊನೆಯಲ್ಲಿ ಕೂಡ ಮೆನ್ಷನ್ ಮಾಡಿದ್ರು ಈ ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಯಾವ್ದಾದ್ರು ಬದಲಾವಣೆಗಳಾದಂಥ ಪಕ್ಷದಲ್ಲಿ ಅದನ್ನ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ರು. ಅಂದರೆ ಯಾವ್ದಾದ್ರು ಬದಲಾವಣೆಗಳಾದರೆ ಇಲಾಖಾ ವೆಬ್ಸೈಟ್ನಲ್ಲಿ ಮಾಹಿತಿನ ಕೊಡ್ತೀವಿ ಅಂತ. ಸೊ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಂತ ಏನು ಮಾಹಿತಿನ ಕೊಟ್ಟಿದ್ರಲ್ಲ, ಸೊ ಅದ್ರ ಯಾವುದೇ ರೀತಿಯಾಗಿ ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ಏನು ಚೇಂಜಸ್ ಸದ್ಯಕ್ಕೆ ಮಾಹಿತಿನ ಕೊಟ್ಟಿಲ್ಲ. ಮಾಹಿತಿ ಕೊಟ್ಟಾಗ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಅದನ್ನು ಹಂಚ್ಕೋತೀನಿ ಅಂತ ತಿಳಿಸ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದರೆ ಅಭ್ಯರ್ಥಿಗಳಿಗೆ
ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದಿರಿ ನವೆಂಬರ್ 3ರಿಂದ ನವೆಂಬರ್ 3ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕಿದರೆ ಎಲಿಜಿಬಲ್ ಲಿಸ್ಟ್ ನವೆಂಬರ್ 10ಕ್ಕೆ ಬರಬೇಕಿತ್ತು. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ನವೆಂಬರ್ 11ನೇ ತಾರೀಕಿನ ಬೆಳಗ್ಗೆ ಬರುವಂಥ ಸಾಧ್ಯತೆಗಳು ಇರುವಂಥದ್ದಾಗಿರುತ್ತೆ. ಆಲ್ಮೋಸ್ಟ್ ಏನು ಕಾರಣ ಆಗಿದೆ ಅಂತ ಇಲಾಖೆ ಕಡೆಯಿಂದ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ, ಇಲ್ಲ ಅಂತಂದರೆ ಲಿಸ್ಟನ್ನು ಡೈರೆಕ್ಟಾಗಿ ಒಂದು ಅನೌನ್ಸ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಸಂಜೆ ವೇಳೆ ತನಕ ಹೋಗುತ್ತೆ, 9-9:30 10 ಗಂಟೆ ತನಕ ಹೋಗುತ್ತೆ ಲಿಸ್ಟ್ಗಳು ಆ ದಿನಾಂಕ ಅವರು ಕೊಟ್ಟಂಥ ಸಂದರ್ಭದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಆ ದಿನಾಂಕ ಬಂದಿಲ್ಲ ಅಂತಂದ್ರೂ ಕೂಡ ಮಾರನೇ ದಿನಾಂಕದ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಬೆಳಿಗ್ಗೆ ಅಂತೂ ಲಿಸ್ಟ್ ಅಂತಕ್ಕಂಥದ್ದು ಬಂದಿರುತ್ತೆ ಸಾಮಾನ್ಯವಾಗಿ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನವೆಂಬರ್ 11, 2025 ಲಿಸ್ಟ್ ಇವತ್ತು ಪ್ರಕಟ ಆಗುತ್ತೆ ಏನಂತ ಕಾದು ನೋಡಬೇಕಿರುತ್ತೆ. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮತ್ತೊಂದು ಏನಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಬದಲಾವಣೆ ಸದ್ಯಕ್ಕೆ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಬಂದಾಗ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡೋರಿಗೆ ಒಂದು ಮಾಹಿತಿನ ತಲುಪಿಸಿ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ BEdನ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ತಲುಪ್ತಾ ಇಲ್ಲ ಅಂತ ಹೇಳ್ಬೋದು. ನಿಮ್ಮ ಸ್ನೇಹಿತರು ಕೂಡ ಮಾಹಿತಿನ ಶೇರ್ ಮಾಡಬಹುದಾಗಿರುತ್ತೆ. A to Z ಮಾಹಿತಿಗಳು ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲಲ್ಲಿ BEdಗೆ ಸಂಬಂಧಪಟ್ಟಂತೆ ನಾವು ಕೊಡ್ತಾನೆ ಇರ್ತೀವಿ. ನಿಮ್ಮ ಅಡ್ಮಿಷನ್ ಆಗಿರ್ಬೋದು, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಎಲ್ಲ ಒಂದು ರೌಂಡ್ಸ್ಗಳಿದ್ದಾವೆಲ್ಲ 5 ರೌಂಡ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲ ಹಂತದಲ್ಲೂ ಕೂಡ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ನ ಮಾಹಿತಿಗಳು ನಿಮಗೆ ನೆರವಾಗ್ತಿರುತ್ತೆ, ಸಹಾಯ ಆಗುತ್ತೆ. ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೀವು ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಸೊ ಎಲ್ಲ ಮಾಹಿತಿಗಳು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ವಿದ್ಯಾರ್ಥಿಗಳಿಗೆ ಇವರ ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಲಿಂಕ್ ಕೂಡ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಕನ್ನಡ ವೈದ್ಯ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಟೆಲಿಗ್ರಾಮ್ ಪೇಜ್ ಆಗಿರ್ಬೋದು, ಎಲ್ಲ ಮಾಹಿತಿಗಳನ್ನು ನೀವು ಅಲ್ಲಿ ಪಡ್ಕೊತಾ ಇರಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಯಾರು ಪ್ರಶ್ನೆ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ನಾವು ಕೂಡ ಮಾಹಿತಿಯನ್ನು ತಿಳಿಸ್ತಾನೆ ಇದ್ದೀವಿ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ತಪ್ಪುಗಳನ್ನು ಮಾಡಿ ಸೀಟ್ಗಳನ್ನು ಕಳ್ಕೊಳ್ಳೋದಾಗಿರ್ಬೋದು, ವೆರಿಫಿಕೇಷನ್ಗಿನ್ನ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೋಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಮತ್ತು ಹೋದಂಥ ವಿದ್ಯಾರ್ಥಿಗಳು ಕೆಲವೊಂದು ಸರಿಯಾದ ರೀತಿ ದಾಖಲೆಗಳನ್ನು ತಗೊಂಡೋಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಈ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪು ಏನಿರ್ತವಲ್ಲ, ಅದನ್ನು ನಿಮಗೆ ಯಾವ ಥರ ಏನೋ ಡೌಟ್ಸ್ಗಳಿದ್ದಾವೆ, ಗೊಂದಲಗಳಿದೆ ಅಂದರೆ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನಿಮಗೆ ಅಗತ್ಯ ಇರುತ್ತೆ. ಯಾಕಂದ್ರೆ 100 ಮೆಸೇಜ್ಗಳು ಬಂದಾಗ ನಮಗೆಲ್ಲ ಮೆಸೇಜ್ಗಳಿಗೆ ರಿಪ್ಲೈನ ಅಥವಾ ಯಾವ ಮೆಸೇಜ್ಗೆ ರಿಪ್ಲೈನ ಕೊಡ್ತಾ ಇದ್ದೀವಿ, ಅಥವಾ ಒಂದು ಬಾರಿ ಮೆಸೇಜ್ಗೆ ರಿಪ್ಲೈನ ಕೊಟ್ಟಾಗ ನಂತರ ಸಂದರ್ಭದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಗಳಿಗೆ ರಿಪ್ಲೈನ ಕೊಡುವಂಥ ಹೋದ ಸಂದರ್ಭದಲ್ಲೂ ಕೂಡ ನಮಗೆ ಅಲ್ಲಿ ಒಂದು ಯಾರಿಗೆ ಯಾವ ರಿಪ್ಲೈ ಕೊಡ್ತಾ ಇದೀವಿ ಅನ್ನೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮೆಸೇಜ್ಗಳು ನಮಗೆ ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಈ ಒಂದು ಎಲಿಜಿಬಲ್ ಲಿಸ್ಟ್ ಅಥವಾ ಸೆಲೆಕ್ಷನ್ ಲಿಸ್ಟು ಈ ಒಂದು ಪ್ರಕ್ರಿಯೆಗಳು ನಡೆಯುವಂಥ ಸಂದರ್ಭದಲ್ಲಿ 1-2 ಮೆಸೇಜ್ ಅಂದರೆ ನಾವು ರಿಪ್ಲೈನ ಕೊಡಬಹುದಾಗಿರುತ್ತೆ. 100 ಮೆಸೇಜ್ಗಳು ಬಂದಂಥ ಸಂದರ್ಭದಲ್ಲಿ ರಿಪ್ಲೈ ಕೊಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಂಡಾಗ ನಿಮ್ಮ ID ನಮಗೆ ಬೇಗನೆ ತಲುಪುತ್ತೆ ಅಂತ ಹೇಳ್ಬೋದು. ಅದಕ್ಕೆ ರಿಪ್ಲೈನ ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ಅದು ಸಹಾಯ ಆಗುತ್ತೆ. ಅಭ್ಯರ್ಥಿಗಳು ಆದಷ್ಟು ನಾವು ರಿಪ್ಲೈನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮುಖಾಂತರ ನಿಮಗೆ ಹೆಚ್ಚುವರಿ ಮಾಹಿತಿಗಳು ಬೇಗನೆ ತಲುಪುತ್ತೆ. ಯಾಕಂದರೆ ಸಾಕಷ್ಟು ಡೌಟ್ಸ್ಗಳಿದ್ದಾವೆ ಅನ್ನೋರಿಗೆ ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ನಿಮಗೆ ನೆರವಾಗುತ್ತೆ ಅಂತ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಮತ್ತು ಯೂಟ್ಯೂಬ್ನಲ್ಲೂ ಕೂಡ ಒಂದು ಮೆಂಬರ್ಸ್ ಓನ್ಲಿಗೂ ಕೂಡ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಿರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಪ್ರತ್ಯೇಕವಾಗಿ ಏನೋ ಡೌಟ್ಸ್ಗಳಿದ್ದಾವೆ, ಇನ್ನೊಂದು ಮತ್ತೊಂದಂದರೆ ಅಲ್ಲಿ ನೀವು ಕೂಡ ಒಂದು ಕಮೆಂಟ್ ಮಾಡಬಹುದಾಗಿರುತ್ತೆ. ಮತ್ತು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಇವಾಗ ಲಿಸ್ಟ್ಗಳು ಅನೌನ್ಸ್ ಆದಾಗ ನಾವು ಲೈವ್ಗೆ ಬರ್ತಿರ್ತೀವಿ. ಆ ಸಂದರ್ಭದಲ್ಲೂ ಕೂಡ ನೀವು ಹೆಚ್ಚುವರಿಯಾಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಮತ್ತು ಪ್ರತ್ಯೇಕವಾಗಿ ಅದರ ವಿಡಿಯೋಸ್ಗಳು ಬೇಕು ಅಂದರೂ ಕೂಡ ಆ ಒಂದು ವಿಡಿಯೋಸನ್ನು ಕೂಡ ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಅದು ನೆರವಾಗುತ್ತೆ ಅಂತ ತಿಳಿಸ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇನ್ಸ್ಟಾಮ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಒಂದು ಯೂಟ್ಯೂಬ್ನಲ್ಲೂ ಕೂಡ ಸಿಗ್ತಾ ಇರುತ್ತೆ. ಪ್ರಮುಖವಾಗಿ ಈಗ ಯಾವುದು ಕೂಡ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ ನಿಮಗೆ ಪಡ್ಕೊಳ್ಳೋದಕ್ಕೆ ನೆರವಾಗುತ್ತೆ ಅಂತ ತಿಳಿಸ್ತಾ, ಮತ್ತೆಲ್ಲ ಒಂದು ಲಿಸ್ಟ್ ಅನೌನ್ಸ್ ಆದಾಗ ಅಲ್ಲೇ ಕೂಡ ಅಪ್ಲೋಡ್ ಆಗ್ತಿರ್ತವೆ ಅಂತ ಹೇಳ್ಬೋದಾಗಿರುತ್ತೆ. ಮತ್ತು ಯೂಟ್ಯೂಬ್ನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ನಮಗೆ ಇವಾಗ ಬೇರೆ ಕಡೆ ನಮಗೇನು ಮಾಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಯೂಟ್ಯೂಬ್ನಲ್ಲಿ ಉಚಿತವಾಗಿ ವಿಡಿಯೋಸ್ಗಳು ಮಾಹಿತಿಗಳು ಸಿಗ್ತಾ ಇರುತ್ತೆ. ಅದನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ನೀವೆಲ್ಲ ಮಾಹಿತಿಗಳನ್ನು ಪಡ್ಕೋಬೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಎಲ್ಲ ವಿದ್ಯಾರ್ಥಿಗಳು ಒಂದು ಎಲಿಜಿಬಲ್ ಲಿಸ್ಟಲ್ಲಿ ಹೆಸರಿರಲಿ, ಸೆಲೆಕ್ಷನ್ ಲಿಸ್ಟ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಟ್ ಆಗಲಿ, ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.